ಹೊಸಕೂರಲ್ಲಿ ಒಂದ್ವೇನಲ್ಲಿ ನಾನು ದಿನಕರ ಉಳ್ಳಾಲ್ ಕರ್ನಾಟಕ ವಿಧಾನ ಪರಿಷತ್ತಿನ ನೈಋತ್ಯ ಪದವೀಧರ ಕ್ಷೇತ್ರದ 4ನೇ ನನ್ನ ಹೆಸರು ಉಂಟು. ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಇವತ್ತು ಚುನಾವಣೆ ನಿಂತಿದ್ದೇನೆ. ಜೂನ್ 3ರಂದು ಇಡೀ ಕೂರ್ಗ್, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ ಎಲ್ಲ ಜಿಲ್ಲೆಯ ನೋಂದಾಯಿತ ಮತದಾರರು ನನ್ನ ನಾಯಕರಾಗಿರ್ತಾರೆ. ಇದು ಯಾರೂ ಇಷ್ಟುವರೆಗೆ ಹೇಳಿಲ್ಲ, ಯಾಕಂದರೆ ನನ್ನ ನಾಯಕರು ಬೇರೆ ಯಾರಿಲ್ಲ, ಈ ನಾಯಕರುಗಳೇ ಇರ್ತಾರೆ. ನನ್ನ ಬಲಬದಿಯಲ್ಲಿ ಜಬ್ಬಾರ್ರವರಿದ್ದಾರೆ, ಅವರು ಮುನ್ಸಿಪಾಲಿಟಿ ಮೆಂಬರ್ನವರು, ಅದು ಕೂಡ ಒಂದು ರೀತಿಯಲ್ಲಿ ಪ್ರತಿಷ್ಠಿತ ನಮ್ಮ ರಾಜಕೀಯ ನಾಯಕರು ಕೂಡ. ನಮ್ಮ ಖಲೀಲ್ ಅವರು ನಮ್ಮೊಟ್ಟಿಗೆ ಇದ್ದಾರೆ, ಅವರು ಕೂಡ ನಗರಸಭೆಯ ಸದಸ್ಯರು ಕೂಡ ನಮ್ಮೆಲ್ಲ ಒಟ್ಟಿಗಿದ್ದವರು. ಅದೇ ರೀತಿಯಲ್ಲಿ ಮುಸ್ತಾಕ್ ಕೂಡ ನಾಯಕರು ಕೂಡ ನಗರಸಭೆ ಸದಸ್ಯರು. ಇಲ್ಲಿ ನೀವು ವಿಶೇಷವನ್ನು ಕಾಣ್ತಾ ಇದ್ದೀರಿ. ನಾವು 4 ಮಂದಿ ಇಲ್ಲಿದ್ದೇವೆ. ನಾವು 4 ಮಂದಿ ಇಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ಬೇಕಾಗಿ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡುವಲ್ಲಿ ಕಳೆದ 4 ವರ್ಷಗಳಿಂದ ಈ ನಗರಸಭೆಯಲ್ಲಿ ನಾವು ಹೋರಾಟ ಮಾಡಿದೆವರು. ನೀವು ಎಣಿಸ್ಬೋದು ಬೇರೆ ಯಾರನ್ನ ಯಾಕೆ ಕರೀಲಿಲ್ಲ ಅಂತೇಳಿ. ನಮ್ಮ ಆಧಾರ ಸ್ತಂಭ ನಾವು 4-5 ಮಂದಿ ಒಟ್ಟಿಗೆ ಎದ್ದುಕೊಂಡು ಕಾಂಗ್ರೆಸ್ ಆಗಲಿ, BJP ಆಗಲಿ, SDP ಆಗಲಿ ಅದರ ವಿರುದ್ಧ ಹೋರಾಟ ಮಾಡಿದವರು ಇವತ್ತು ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ. ಇವತ್ತು ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಒಂದು ವಿಧಾನ ಪರಿಷತ್ತಿನ ಕ್ಷೇತ್ರ ಅಂತ ಹೇಳಿದರೆ, ವಿಧಾನಸಭೆಯಲ್ಲಿ ಏನು ಮಂಡಿಸಲಾಗಂಥ ವಿಷಯವನ್ನು ವಿಧಾನ ಪರಿಷತ್ನಲ್ಲಿ ಮಂಡಿಸುವಾಗ ಅದರ ಬಗ್ಗೆ ನಾವು ಜನರ ಏನು ಆಶೋತ್ತರಗಳನ್ನು ಅದನ್ನು ಹೇಳಿಕೊಳ್ಬೇಕಾಗ್ತದೆ. ಒಂದು ವಿಚಾರ ನಿಮ್ಮಲ್ಲಿ ನಾನು ಪ್ರಸ್ತಾಪಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಡೀ ದೇಶದಲ್ಲಿ 6 ರಾಜ್ಯಗಳಲ್ಲಿ ಮಾತ್ರ ಇವತ್ತು MLC ಇದೆ. ಅದು ಎಲ್ಲಿ ಅಂತೇಳಿದರೆ, ಒಂದು ನಮ್ಮ ಕರ್ನಾಟಕ, ಒಂದು ಹತ್ತಿರದ ಮಹಾರಾಷ್ಟ್ರ, ಮತ್ತೊಂದು ಆಂಧ್ರ ಪ್ರದೇಶ, ಮತ್ತೊಂದು ತೆಲಂಗಾಣ, ಮತ್ತೊಂದು ಬಿಹಾರ ಮತ್ತು ಉತ್ತರ ಪ್ರದೇಶ. ಬೇರೆ ಎಲ್ಲೂ ಇಲ್ಲ MLC ಅಂತೇಳಿ. ಹತ್ತಿರ ಕೇರಳ ಇಲ್ಲ, ಗೋವಾದಲ್ಲಿಲ್ಲ. ಇಲ್ಲಿ MLCಗೆ ಯಾರೆಲ್ಲ ಆಯ್ಕೆ ಆಗಬೇಕಂತ ಹೇಳಿದರೆ, ಅದು ಪದವೀಧರ ಕ್ಷೇತ್ರದಲ್ಲಿ, ಶಿಕ್ಷಕರ ಕ್ಷೇತ್ರದಲ್ಲಿ, ಅದಲ್ಲದೆ MLAಗಳು ಆಯ್ಕೆ ಮಾಡುವಂಥ ಕ್ಷೇತ್ರ ಅಥವಾ ಗವರ್ನರ್ ಕೊಡುವಂಥ ಕ್ಷೇತ್ರಗಳಾಗಿರ್ತದೆ. ನಾನು ಇವತ್ತು ಪದವೀಧರ ಕ್ಷೇತ್ರದಲ್ಲಿ ನಾನು ನಿಂತಿದ್ದೇನೆ. MLC ಅಂತ ಹೇಳಿದರೆ ಒಂದು ಪ್ರಜ್ಞಾವಂತರು ಅಲ್ಲಿ ನಿಲ್ಲಬೇಕು. ರಾಜಕೀಯ ಮುಖಂಡರು ಆದಷ್ಟು ಸಂವಿಧಾನ ಪ್ರಕಾರ ಪ್ರಜ್ಞಾವಂತರು, ಹೆಚ್ಚಿನ ಬುದ್ಧಿ ಇರುವವರು ಅಥವಾ ಒಂದು ಸಮಾಜದಲ್ಲಿ ಸೇವೆ ಮಾಡಿದವರು ಈ ರೀತಿಯಲ್ಲಿ ಅವರೇ ಕಣಕ್ಕಿಳಿಬೇಕು, ಅವರನ್ನು ನಿಲ್ಲಿಸಬೇಕಂತೇಳಿ ಒಂದು ರೀತಿಯಲ್ಲಿ ನಮ್ಮ ಸಂವಿಧಾನದಲ್ಲಿ ಹೇಳ್ತಾ ಇದೆ. ಇವತ್ತು ಎಲ್ಲ ಕಡೆಯಲ್ಲಿ ಅದನ್ನು ಗಾಳಿಗೆ ತೂರಿ ಎಲ್ಲರನ್ನೂ ರಾಜಕೀಯದಲ್ಲಿ ಸೇರಿಸ್ತಾ ಇದ್ದಾರೆ, ಅವರನ್ನು ಚುನಾಯಿಸ್ತಾ ಮಾಡ್ತಾ ಇದ್ದಾರೆ. ನನ್ನ ಉದ್ದೇಶ ಏನಂತೇಳಿದರೆ, ಇವತ್ತು ಸಾಧಾರಣ 85,000 ಜನರಷ್ಟು ಇವತ್ತು ನೋಂದಾಯಿಸಿದ್ದಾರೆ. ನಮ್ಮ 15 ಲಕ್ಷ ಸಾಧಾರಣ ಇಲ್ಲಿ ಇದೆ ಈ ಪ್ರದೇಶದಲ್ಲಿ. ಆದರೆ ನೋಂದಾಯಣೆ ಮಾಡಿದರೆ ಬರೀ 80,000 ಮಾತ್ರ. ಇದರಲ್ಲಿ ತೋರಿಸ್ತದೆ ಪದವೀಧರರು ಅಥವಾ ಯಾವ ರೀತಿಯಲ್ಲಿ ಅವರ ಸ್ಪಂದನೆ ಉಂಟಂತೇಳಿ. ಖಂಡಿತವಾಗಿ ಇಂಥ ಸ್ಪಂದನೆ ಆಗಬಾರ್ದು, ಇದು ಜಾಸ್ತಿ ಆಗಬೇಕು. ನನ್ನ ಪರಿಚಯ ಮತ್ತು ನನ್ನ ಏನೆಲ್ಲ ನಾನು ಸಾಧನೆ ಮಾಡಿದೆ ಅಂತ ಹೇಳುವ ವಿಚಾರದಲ್ಲಿ ನಾನು ಈಗಾಗಲೇ ನಿಮಗೆ ನನ್ನೊಂದು ಇದರಲ್ಲಿ ವಿವರಿಸಿದ್ದೇನೆ. ನಾನು ಒಬ್ಬ ಇಂಜಿನಿಯರಿಂಗ್ ಪದವೀಧರ. ಅದೇ ರೀತಿಯಲ್ಲಿ 1984ರವರೆಗೆ ನನ್ನ ವೃತ್ತಿ ಜೀವನದಲ್ಲಿ ನಾನು ಕೈಗೊಂಡು 84ರಿಂದ 94ರವರೆಗೆ ಪಕ್ಷೇತರವಾಗಿ ನಾನು ಇಲ್ಲಿ ಚುನಾವಣೆಗೆ ಪಕ್ಷೇತರವಾಗಿ ನಾನು ಕೆಲಸ ಮಾಡಿದವನು. 94ರಲ್ಲಿ ನಾನು ಪಕ್ಷೇತರವಾಗಿ MLAಗೆ ಚುನಾವಣೆ ನಿಂತವನು. 99ರಿಂದ ನನ್ನ ರಾಜಕೀಯ ಜೀವನ ಪ್ರಾರಂಭವಾಯಿತು. ಅದರ ನಂತರ ನಿರಂತರವಾಗಿ ಸಮಾಜದ ಸೇವೆಯನ್ನು ನಾನು ಮಾಡ್ತಾಯಿದ್ದೇನೆ. ಇಷ್ಟುವರೆಗೆ ಸಹ ಸಮಾಜ ಸೇವೆ ಮಾಡ್ತಾಯಿದ್ದೇನೆ. ಈ ಎಲ್ಲ ವ್ಯಾಪ್ತಿಯಲ್ಲಿ ನಾನು ಕಳೆದ 1 ತಿಂಗಳಲ್ಲಿ ನಾನು ಎಲ್ಲ ಕಡೆಯಲ್ಲಿ
ಪ್ರಯಾಣಿಸಿ ಜನರ ಆಶೋತ್ತರಗಳು ಏನಿದೆ, ವಿದ್ಯಾದ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆ ಆಗಬೇಕಂತ ಹೇಳೋ ವಿಚಾರದಲ್ಲಿ ನಾನು ಕಂಡುಕೊಂಡಿದ್ದೇನೆ. ನನ್ನ ನಿರ್ಣಯ ಆದದ್ದು ಇವತ್ತು 1 ವರ್ಷ ಮೊದಲು ನಾನು ನಿರ್ಣಯ ಮಾಡಿದ್ದೇನೆ MLCಗೆ ಇದು ಕಂಟೆಸ್ಟ್ ಮಾಡಬೇಕಂತೇಳಿ. ಕಾರಣ ಯಾಕಂತೇಳಿದರೆ, ಕಳೆದ 6 ವರ್ಷಕ್ಕೆ ಒಂದು ಸಲ ಆಯ್ಕೆಯಾದವರು ಆಯನೂರು ಮಂಜುನಾಥನವರು, ಅವರು ಸಡನ್ನಾಗಿ 1.5 ವರ್ಷ ಮೊದಲು ರಾಜೀನಾಮೆ ಕೊಟ್ಟರು. ನೋಡಿ ಎಷ್ಟು ಅನ್ಯಾಯ ಮಾಡಿದ್ರು ಅಂತ ಹೇಳಿದರೆ, ಒಂದು ಪಕ್ಷದಲ್ಲಿಂದ ಇದ್ದು ಅವರು ಮತ್ತೊಂದು ಪಕ್ಷಕ್ಕೆ ಹೋಗಿ ಇವತ್ತು ಅವರೇ ಪುನಃ ಚುನಾಯಿತ. ಅವರನ್ನು ಯಾವ ಪದವೀಧರರು ಚುನಾವಣೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಇನ್ನೊಂದು ಪಕ್ಷದಲ್ಲಿ ಮತ್ತೊಬ್ಬರು ಬಂಡಾಯ ನಿಂತಿದ್ದಾರೆ, ಮತ್ತೊಂದು ಪಕ್ಷದಲ್ಲಿ ಬಂಡಾಯ ನಿಂತಿದ್ದಾರೆ. ಈ ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗಿರುವಾಗ ಒಂದು ನಿಷ್ಪಕ್ಷವಾಗಿ ಯಾವುದೇ ರೀತಿಯಲ್ಲಿ ಗೊಂದಲ ಇಲ್ಲದಂಥ ಅಭ್ಯರ್ಥಿಯನ್ನು ನಾನು ಇವತ್ತು ನಿಂತಿದ್ದೇನೆ. ಯಾವ ಪದವೀಧರಲ್ಲಿ ಎಲ್ಲಿ ಗೊಂದಲ ಇಲ್ಲ. ಇವತ್ತು ನನಗೆ ಎಲ್ಲ ಕಳೆದ 3 ತಿಂಗಳಿಂದ ನೀವು ನಿಲ್ಲಬೇಕಂತ ಹೇಳಿಕೊಂಡು, ಅದೇ ರೀತಿಯಲ್ಲಿ ಸಮಾಜ ಸೇವೆ ಮಾಡುವಂಥ ನಾನು ಲಯನ್ಸ್ ಕ್ಲಬ್ನವರು, ಅದೇ ರೀತಿಯಲ್ಲಿ ರೋಟರಿ ಕ್ಲಬ್ನವರು, JCC ಅವರು, ನಮ್ಮ ಅಬ್ಬಕ್ಕದ ಸಮಿತಿಯವರೆಲ್ಲ ಸೇರಿಕೊಂಡು ವಿಶೇಷವಾಗಿ ನನ್ನ ಹತ್ತಿರ ಕೂತಂಡಿರುವ ನನ್ನ ಗೆಳೆಯರಾದ ಎಲ್ಲ ನಮ್ಮ ಪಕ್ಷದ ಗೆಳೆಯರು ಹೇಳಿದ್ದಾರೆ ನೀವು ನಿಲ್ಲಬೇಕು ಅಂತೇಳಿ ವಿಚಾರದಲ್ಲಿ. ಯಾಕಂತೇಳಿದರೆ ಒಂದು ಪ್ರಬಲವಾದ ಒಂದು ವಿರೋಧವಾಗಿ ಕೊಡದಿದ್ದರೆ ಅದು ಸಾಧ್ಯವಾಗ್ತಾ ಇಲ್ಲ. ನಿಮಗೆ ಅಚ್ಚರಿ ಆಗ್ಬೋದು, ಈ ಸಲ ಫಲಿತಾಂಶ ನನ್ನದೇ ವಿಜಯ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಯಾಕಂತೇಳಿದರೆ ಇವತ್ತು 20,000 ಮತ ಗಳಿಸಿದವರು ಖಂಡಿತವಾಗಿ ಇವತ್ತು MLCಗೆ ಆಗ್ತಾಯಿದ್ದಾರೆ. ಯಾಕಂದರೆ 6 ಮಂದಿ ಒಳ್ಳೆ ಪ್ರಬಲ ಶಕ್ತಿಯಾಗಿ ಇದ್ದಾರೆ. ಕಳೆದ ಬಾರಿಯಲ್ಲಿ 40,000 ಬಂದದ್ದು, ಅಲ್ಲಿ 10,000 ಲೀಡಲ್ಲಿ ಇವರು 500 ಮಂದಿ ಬಂದಿದ್ದಾರೆ. ಇವತ್ತು ಅದೇ 5 ಮಂದಿ ವಿವಿಧ ಪಕ್ಷಗಳು ನಿಂತಿದ್ದಾರೆ, ಎಲ್ಲ ಪಕ್ಷೇತರಾಗಿ ನಿಂತಿದ್ದಾರೆ. ನನ್ನ 10 ಮಂದಿ ನಿಂತರಲ್ಲಿ ನನ್ನ 4ನೇ ಸ್ಥಾನದಲ್ಲಿ ನಾನಿದ್ದೇನೆ. ಪ್ರಪ್ರಥಮ ಪಕ್ಷೇತರ ಅಭ್ಯರ್ಥಿ, ಅದರಲ್ಲಿ ನನ್ನ ಹೆಸರಿದೆ ದಿನಕರ ಉಳ್ಳ ಅಂತೇಳಿ, ಅಲ್ಲಿ ಒಂದಾಗಿದ್ದೇನೆ. ಎಲ್ಲ ಪ್ರದೇಶದಲ್ಲಿ ನಾನು ತಿರುಗಾಡಿದವ. ನನ್ನ ಈ ಕರ್ನಾಟಕ ಭೂಮಿ ಅಥವಾ ನಮ್ಮ ಈ ಸೌತ್ ಇಂಡಿಯಾ ಭೂಮಿ ಅಥವಾ ದೇಶದ ಎಲ್ಲ ಕಡೆಯಲ್ಲಿ ನಾನು ತಿರುಗಾಡಿದೆವ. ಇವತ್ತು ಒಂದು ಪ್ರಪ್ರಥಮ ನನ್ನ ಒಂದು ಕಂಡುಕೊಂಡಂಥ ಸಮಸ್ಯೆ ಏನಂತೇಳಿದರೆ ಪದವೀಧರಲ್ಲಿ ನಿರುದ್ಯೋಗದ ಸಮಸ್ಯೆ. ಈ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿಸಲು ಯಾರೂ ಮುಂದೆ ಬರಲಿಲ್ಲ. ಒಂದು 75 ವರ್ಷವಾದ MRPಯಲ್ಲಿ ಬಂದರೆ, ಆದರೆ ಆ MRPಯಲ್ಲಿ ಇರುವವರೆಲ್ಲ ಇಲ್ಲಿಯವರಲ್ಲ, ನಮ್ಮ ಊರಿನವರಲ್ಲ. ಎಲ್ಲ ಕೆಲಸವನ್ನು ಗುತ್ತಿಗೆದಾರರು ಕೊಟ್ಟಿದ್ದಾರೆ. ಅವರು ಗುತ್ತಿಗೆದಾರರು ಕೂಡ ಇಲ್ಲಿಯವರಲ್ಲ, ಅವರು ಆಂಧ್ರ ಪ್ರದೇಶದವರು, ಬೇರೆ ಪ್ರದೇಶದವರು. ಅಥವಾ ಇಲ್ಲಿ ರಸ್ತೆ ಆಗುವಾಗ ಕೂಡ ಮಾಡುವಂಥ ಕೆಲಸಗಳು ಕೂಡ ಮಾಡುವ ಗುತ್ತಿಗೆದಾರರು ಕೂಡ ಆಂಧ್ರ ಪ್ರದೇಶದವರು, ಅಲ್ಲಿಯೇ ಜನ ತಂದು ಮಾಡ್ತಾ ಇದ್ದಾರೆ. ನಮ್ಮ ಈ ಪ್ರದೇಶದವರಿಗೆ ಎಲ್ಲೂ ಪದವೀಧರದವರಿಗೆ ಒಂದು ಉದ್ಯೋಗ ಅಂತ ಹೇಳುವ ವಿಚಾರದಲ್ಲಿ ಇಲ್ಲ. ನನ್ನದೇ ಉದಾಹರಣೆ ಹೇಳ್ತಾ ಇದ್ದೇನೆ. ನನ್ನ ಮಕ್ಕಳು BE ಪಾಸಾದ ನಂತರ 6 ತಿಂಗಳು ಉದ್ಯೋಗವಿಲ್ಲದೆ ನೆಲೆದಾಡುವಾಗ ಅವರೇ ತೀರ್ಮಾನ ಕೈಗೊಂಡರು, ಸರ್ ತಂದೆ ನಮಗೆ ಉದ್ಯೋಗ ಸಿಗೋದಿಲ್ಲ, ನಾವು ಅಮೆರಿಕ ಹೋಗ್ತೇವೆ ಅಂತೇಳಿ. ನಾನು ಅದಕ್ಕೆ ಏನು ಅಡ್ಡಿಪಡಿಸಲಿಲ್ಲ. ನನ್ನ 2 ಮಕ್ಕಳು ಕೂಡ ಇವತ್ತು ಅಮೆರಿಕದಲ್ಲಿ MS ಆಗಿ PhD ಆಗಿ ಇವತ್ತು ಒಳ್ಳೆಯ ಹುದ್ದೆಯಲ್ಲಿದ್ದಾರೆ. ಅವರು ಇಂಜಿನಿಯರಿಂಗ್ ಮಾಡಿದವರು. ಅದೇ ರೀತಿಯಲ್ಲಿ ಹಲವಾರು ಪದವೀಧರರು ಇವತ್ತು ಇಲ್ಲಿಂದ ಬಿಟ್ಟು ನೀವು ಗಲ್ಫಿಗೆ ನೋಡಿ, ನೀವು ಬೇರೆ ಕಡೆ ನೋಡಿ, ಅಥವಾ ಬೇರೆ ಕಡೆ ಎಲ್ಲ ಕಡೆಯಲ್ಲಿ ಹೋಗುವಾಗ ಅವ್ರು ಇಲ್ಲಿಂದ ಹೋಗ್ತಾರೆ. ಯಾವ ಕೆಲಸ ಮಾಡ್ತಾರೆ ನಿಮ್ಗೆ ಗೊತ್ತುಂಟ? ಅಲ್ಲಿ ಇಂಜಿನಿಯರ್ ಆದವ ಪ್ಲಂಬರ್ ಮಾಡ್ತಾನೆ, ರಸ್ತೆ ಅಗೀತಾ ಇದ್ದಾನೆ, ಅವನು ಇಂಜಿನಿಯರ್ ಕೆಲಸ ಸಿಗೋದಿಲ್ಲ. ಒಳ್ಳೆ ಸಂಬಳ ಸಿಗ್ತದೆ, ಅದು ಬೇರೆ ವಿಚಾರ. ಆದರೆ ಅವನಿಗೆ ಹುದ್ದೆ, ಅವನ ಪಡೆದಂಥ ಪದವಿಗೆ ತಕ್ಕ ಹುದ್ದೆ ಸಿಗೋದಿಲ್ಲ. ಅಲ್ಲಿ ಕೂಡ ಆ ಕಡೆಗೆ ಹೋಗ್ತಾರೆ. ಇಲ್ಲಿ ಯಾರು ಸಿಂಗಾಪುರಕ್ಕೆ ಹೋಗೋದಿಲ್ಲ, ಯಾಕಂದರೆ ಅಲ್ಲಿ ತೆಗೆದುಕೊಳ್ಳೋದಿಲ್ಲ. ಯಾರು ಅಮೆರಿಕಕ್ಕೆ ಉದ್ಯೋಗಕ್ಕೆ ಹೋಗೋದಿಲ್ಲ, ಅಲ್ಲಿ ತೆಗೆದುಕೊಳ್ಳೋದಿಲ್ಲ. ಯಾಕಂದರೆ ನಿಮ್ಮ ವಿದ್ಯೆಯ ಒಂದು ಸ್ಟ್ಯಾಂಡರ್ಡ್ ಇಲ್ಲಿ ಇಲ್ಲ. ಆದ್ದರಿಂದ ಎಲ್ಲ ಹೋಗುವವರಿಗೆ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಅಥವಾ ನಮ್ಮ ಈ ಪ್ರದೇಶದಲ್ಲಿ, ವಿಶೇಷವಾಗಿ ನಮ್ಮ ಮಲೆನಾಡು ಮತ್ತು ಕೂರ್ಗು ಮತ್ತು ನಮ್ಮ ಕರಾವಳಿಯಲ್ಲಿ ಉದ್ಯೋಗ ಯಾವುದೇ ಇನ್ನು 20 ವರ್ಷಕ್ಕೆ ಯಾವುದೇ ಇಂಡಸ್ಟ್ರಿಗಳು ಬರುವುದಿಲ್ಲ. ಬರ್ತದೆ, ಕಾಲೇಜುಗಳು ಎಲ್ಲ ಪದವೀಧರನ್ನು ತಯಾರು ಮಾಡಿಸುವಂಥ ವಿದ್ಯಾಕಾಶಿಯನ್ನು ಮಾಡ್ತಾಯಿದೆ. ಆದರೆ ಅವರು ಇಲ್ಲಿ ಯಾರೂ ಉದ್ಯೋಗಕ್ಕೆ ಇಲ್ಲಿ ಅವಕಾಶ ಸಿಗುವುದೇ ಇಲ್ಲ ಅವರಿಗೆ. ಅಂಥ ಒಂದು ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಲಿಕ್ಕೆ ಇಷ್ಟುವರೆಗೆ ವಿಧಾನಸಭೆಯಲ್ಲಿ ಯಾರೂ ಮಾತಾಡೋದೇ ಇಲ್ಲ. ಇದರ ಬಗ್ಗೆ ನಾವು ಎತ್ತಲಿಕ್ಕೆ ನಾನು ಶಕ್ತನಾಗಿದ್ದೇನೆ ಮತ್ತು ನನಗೆ ಅದರ ಬಗ್ಗೆ ಪರಿಣಿತಿ ಇದೆ ಅಂತ ಹೇಳುವ ವಿಚಾರದಲ್ಲಿ, ಒಂದು ಕಾಲದಲ್ಲಿ ನಾನು ದೇವಚಂದ್ ಕನ್ಸ್ಟ್ರಕ್ಷನ್ ಅಂತೇಳಿ ಒಂದು ಕಂಪನಿಯನ್ನು ತೊಡೆದು ನನ್ನ ಊರಿನವರಿಗೆ ಹುದ್ದೆಯನ್ನು ಕೊಟ್ಟು 1,000 ಮಂದಿಯನ್ನು ಕೆಲಸದವರು ನಾನು ನಾನೊಂದು ಸಲ ನನಗೆ ಗೊತ್ತಿದೆ ಇದರ ಬಗ್ಗೆ ಅಂತ ಹೇಳುವ ವಿಚಾರದಲ್ಲಿ ಹೇಳಲಿಕ್ಕೆ, ನಿರುದ್ಯೋಗ ಸಮಸ್ಯೆ ಇನ್ನು 20 ವರ್ಷ ಕೂಡ ಈ ಪ್ರದೇಶದಲ್ಲಿ ಯಾರೂ ಅದರ ಬಗ್ಗೆ ಮುತುವರ್ಜಿ ತೆಗೆದುಕೊಳ್ಳೋದ್ರೆ ಸಾಧ್ಯವಾಗಲಿಕ್ಕಿಲ್ಲ. ನಾವು ಕರಾವಳಿ ಪ್ರದೇಶದಲ್ಲಿ ಹೆಚ್ಚು ನಮಗೆ ಸೌಲಭ್ಯ ಇದೆ ಇದಕ್ಕೆ ಇಂಡಸ್ಟ್ರಿ ಮಾಡಲಿಕ್ಕೆ. ಅಥವಾ ನನ್ನ ಒಂದು ಕಲ್ಪನೆ ಏನಂದರೆ, ಪರಿಸರಕ್ಕೆ ಹಾನಿಯಾಗದಂಥ ಉದ್ಯೋಗ ಸೃಷ್ಟಿಯಾಗಬೇಕು, ಇಂಡಸ್ಟ್ರಿ ಆಗಬೇಕು. ನಾನು ಹಲವಾರು ಬಾರಿ ಉದಾಹರಣೆ ಹೇಳ್ತಾ ಇದ್ದೇನೆ, ನನ್ನ ಮಕ್ಕಳಿಗೆ ಹೇಳ್ತೇನೆ. ನನ್ನ ಮಗ ತೈವಾನಿಗೆ ಹೋಗಿದ್ದ, ಸೆಮಿಕಂಡಕ್ಟರ್ ಇದಕ್ಕೆ ಹೋಗಿದ್ದ. ಇಷ್ಟು ಸಣ್ಣ ಪುಟ್ಟ ರಾಷ್ಟ್ರ ಇಡೀ ಜಗತ್ತಿನ ಎಲ್ಲ ಕಾರ್ ಮ್ಯಾನುಫ್ಯಾಕ್ಚರಿಗೆ, ಎಲ್ಲ ಹೆಲಿಕಾಪ್ಟರ್ಗೆ, ಎಲ್ಲ ಪ್ಲೇನಿಗೆ ಸೆಮಿಕಂಡಕ್ಟರ್ ತಯಾರಿ ಮಾಡೋದು ತೈವಾನ್ ಅಂತ ರಾಷ್ಟ್ರ ಆಗಿದೆ.
ಅದೇ ಅದೇ ನಡೆಯಲ್ಲಿ ಇವತ್ತು ಕೊರಿಯಾ ಕೂಡ ಇದೆ. ಅದೇ ರೀತಿಯಲ್ಲಿ ಇವತ್ತು ವಿಯೆಟ್ನಾಮನ್ನು ನೀವು ನೋಡ್ತಾ ಇದ್ದೀರಿ, ಅದೇ ಹಂತದಲ್ಲಿದೆ. ಇವತ್ತು ವಿಯೆಟ್ನಾಂನಲ್ಲಿ ಇವತ್ತು ಪ್ರಬಲವಾಗಿ ನಮಗೆ ಲೇಬರ್ನವರು ಸಿಗುವುದು, ಚೀಪಾಗಿ ಸಿಗುವುದು ವಿಯೆಟ್ನಾಂನಲ್ಲಿ. ನೀವು ಅಡಿಕೆಯನ್ನು ನೋಡ್ತಾ ಇದ್ದೀರಿ, ಅಡಿಕೆ ಈಗ ಸಾಧಾರಣವಾಗಿ ನೇಪಾಳದಿಂದ ಬರ್ತಾ ಇದೆ. ಅದು ಅದು ಬರುವುದು ಎಲ್ಲಿಂದ? ವಿಯೆಟ್ನಾಮಿಂದ ಬರ್ತಾ ಇದೆ. ಅಡಿಕೆ ಕೂಡ ಅವರು ಅಷ್ಟು ಇದು ಮಾಡ್ತಾ ಇದ್ದಾರೆ. ಅಂದರೆ ಕೃಷಿಯಲ್ಲಿ ಕೂಡ ಅವರು ಜ್ಞಾನವನ್ನು ಪಡ್ಕೊಂಡು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ಕೃಷಿಯಲ್ಲಿ ಆಗಲಿ, ಉದ್ದಿಮೆಯಲ್ಲಿ ಆಗಲಿ, ಮೀನುಗಾರಿಕೆಯಲ್ಲಿ ಆಗಲಿ, ನಮ್ಮಲ್ಲಿ ಎಲ್ಲೂ ಉದ್ಯೋಗ ಸೃಷ್ಟಿಯಾಗುವಂಥ ಇದು ಇಲ್ಲ. ಯಾರು ಇಂಡಸ್ಟ್ರಿಯವರು ಯಾರು ಬರೋದಿಲ್ಲ. ಬಂದರೆ ಸ್ವಲ್ಪ ನಮ್ಮ ಕರ್ನಾಟಕಕ್ಕೆಲ್ಲ, ನಮ್ಮ ಈ ಪ್ರದೇಶಕ್ಕೆಲ್ಲ, ಬೆಂಗಳೂರಿಗೆಲ್ಲ ಸೇರಿದ್ದಾರೆ ಎಲ್ಲ IT ಇಂಡಸ್ಟ್ರೀಸ್ ಎಲ್ಲ. ನಾನು ಕಂಡುಕೊಂಡಾಗ 20 ವರ್ಷ ಮೊದಲು ಒಂದು ಸಲ ಇಲ್ಲಿ ಪಾರ್ಕ್ ಮಾಡಿದ್ದಾರೆ, ಇನ್ಫೋಸಿಸ್ನವ್ರು ಬಂದಿದ್ದಾರೆ. ಅದು ಕೂಡ ಈಗ ಸುದ್ದಿ ಕೇಳ್ತಾ ಇದ್ದಾನೆ, ಇನ್ಫೋಸಿಸ್ನವ್ರು ಇಲ್ಲಿ ಮುಡಿಪಲ್ಲಿ ಮುಚ್ತಾರೆ ಅಂತೇಳಿ. ವಿಪ್ರೋದವರು 60-100 ಎಕರೆ ಜಾಗ ತೆಗೆದುಕೊಂಡಿದ್ದಾರೆ, ಅವರು ಪ್ರಾರಂಭ ಮಾಡಲಿಲ್ಲ. ಅಲ್ಲಿ ಕುಂಟಿಕಾನದಲ್ಲಿ ಒಂದು ಒಂದು ಆಫೀಸ್ ಇದೆ, ಯಾರು ಅದರಲ್ಲಿ ಅದು ಮುಚ್ಚಿದ್ದಾರೆ ಈಗೆಲ್ಲ. ಈ ರೀತಿಯಲ್ಲಿ ಹೇಗೆ ಉದ್ಯೋಗ ಸ್ಟಾರ್ಟ್ ಆಗೋದು? ಇದು ನನ್ನ ಮೊದಲನೇ ವಿಷಯ. ಮತ್ತು ಪದವೀಧರರನ್ನು ಆದಷ್ಟು ಕೃಷಿಯಲ್ಲಿ, ಏಕೆಂದರೆ ಆಂತರಿಕತೆಯನ್ನು ಮಾಡಿಕೊಂಡು ಕೃಷಿಯಲ್ಲಿ ತೊಡಗಿಸುವಂಥ ಕೆಲಸವನ್ನು, ಏಕೆಂದರೆ ಒಬ್ಬ ಕೃಷಿಕನಾಗಿದ್ದುಕೊಂಡು, ನನ್ನ ತಂದೆ ಚಂದಪ್ಪ ಉಳ್ಳಾಲ್ರವರು ಕೃಷಿಕರಾಗಿದ್ದು, ಕೃಷಿ ಪಂಡಿತರಾಗಿದ್ದು, ಗಂಗಾಧರ ಉಳ್ಳಾಲ್ರವರು ಕೂಡ ಕೃಷಿ ಮಾಡುವುದರಿಂದ ನನಗೆ ಕೃಷಿಯಲ್ಲಿ ಆಸಕ್ತಿ ಮತ್ತು ಕೃಷಿಯಲ್ಲಿ ಉದ್ಯಮಿಯಲ್ಲಿ ಒಳ್ಳೆ ಹಣ ಮಾಡುವಂಥ ಈ ಒಂದು ಅವರಿಗೆ ಏನು ಸಂಬಳ ಸಿಗುತ್ತೆ ಜಾಸ್ತಿ ಕೃಷಿಯಲ್ಲಿ ಉದ್ಯಮಿಯಲ್ಲಿ ಮಾಡಲಿಕ್ಕೆ ಆಗ್ತಾ ಅಂತ ಹೇಳೋ ವಿಚಾರದಲ್ಲಿ ನನ್ನ ಇದೆ. ಅದನ್ನು ನಾನು ಒತ್ತಿ ಹೇಳುವಂಥ ಕೆಲಸವನ್ನು ಮಾಡ್ತಾಯಿದ್ದೇನೆ. ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನಾನು ಕೊಡುವಲ್ಲಿದ್ದೇನೆ. ವಿಶೇಷವಾಗಿ ಹೆಣ್ಣುಮಕ್ಕಳ ಶಿಕ್ಷಣವನ್ನು ಈಗ ಒಂದು ರೀತಿಯಲ್ಲಿ ಎಲ್ಲ ಅವೇರ್ನೆಸ್ ಬಂದಿದೆ ಎಲ್ಲ ಕಡೆಯಲ್ಲಿ. ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಬೇಕು, ಅವರಿಗೆ ಉದ್ಯೋಗ ಕೊಡಬೇಕಂತೇಳಿ ವಿಚಾರದಲ್ಲಿ. ಒಂದು ಕಾಲದಲ್ಲಿ ಇತ್ತು ಹೆಣ್ಣು ಮಕ್ಕಳಿಗೆ. ನಾನು ಇಂಜಿನಿಯರಿಂಗ್ ಕಲಿಯುವಾಗ 76-77 ಬ್ಯಾಚಲ್ಲಿ ಇಂಜಿನಿಯರಿಂಗ್ ಕಲಿಯುವಾಗ ಒಬ್ಬರು ಇಂಜಿನಿಯರ್ ಇರಲಿಲ್ಲ. ನೀವು ನೀವು ನಂಬ್ತೀರಾ ಇಲ್ವಂತ, 5 ವರ್ಷ ನಾನು ಇಂಜಿನಿಯರಿಂಗ್ ಮಾಡುವಾಗ ನಮ್ಮ ಕಾಲೇಜಲ್ಲಿ ಒಬ್ಬಳು ಕೂಡ ಇಂಜಿನಿಯರಿಂಗ್ ಪದವಿ ಮಾಡಲಿಲ್ಲ. ಆದರೆ ಈಗ ನೀವು NIT ಕೈಲಿ ನೀವು ನೋಡಿ 60% ಎಲ್ಲ ಮಹಿಳೆಯರಿರೋದು ಇಂಜಿನಿಯರ್ಸ್ನವರು. ಅದು ಬೇರೆ ಕಾಲೇಜಲ್ಲಿ ಕೂಡ, ಬೇರೆ ಇದರಲ್ಲಿ ಕೂಡ ಹಾಗೆ ಆಗಿದೆ. ಯಾಕಂದರೆ ಇಂಜಿನಿಯರಿಂಗ್ ಅಂತೇಳಿ ಮೊದಲು ಯಾರು ಹೋಗ್ತಾ ಇರಲಿಲ್ಲ, ಈಗ ಎಲ್ಲ ಕಡೆಯಲ್ಲಿ ಇಂಜಿನಿಯರಿಂಗ್ ಆಗ್ತದೆ. ವಿಶೇಷವಾಗಿ ನನ್ನೊಂದು ಮನವಿ ಅಂತ ಹೇಳಿದರೆ, ಅಲ್ಪಸಂಖ್ಯಾತರ ಹೆಣ್ಮಕ್ಕಳು ದಯಮಾಡಿ ನೀವು ಗ್ರ್ಯಾಜುಯೇಟ್ ಮಾಡಿ, MS ಮಾಡಿ, ಅಥವಾ MTech ಮಾಡಿ, ಅಥವಾ ಬೇರೆ ಹೈಯರ್ ಸ್ಟಡೀಸ್ ಹೋಗಿ ಸ್ವಲ್ಪ ಇದು ಕಲೀರಿ ಅಂತ ಹೇಳುವ ವಿಚಾರದಲ್ಲಿ ನನ್ನೊಂದು ಆಶೆ ಇದೆ. ಅದನ್ನು ಪೂರಕವಾಗಿ ಮಾಡುವಂಥ ಕೆಲಸವನ್ನು ನಾನು ಮಾಡಲಿಕ್ಕೆ ಇಚ್ಛಿದ್ದೇನೆ. ಮತ್ತು ನನ್ನೊಂದು ಮತ್ತೊಂದು ವಿಚಾರ, ಎಲ್ಲರೂ ವಿದ್ಯಾರ್ಥಿರಾಗ್ತಾರೆ, ಎಲ್ಲ ಇದು ಪದವೀಧರಾಗ್ತಾರೆ, ಆದರೆ ಅವರಿಗೆ ಪರಿಣಿತಿ ಇರಲಿಲ್ಲ. ನಮ್ಮ ಸೆಂಟ್ರಲ್ ಗೌರ್ಮೆಂಟು ಘೋಷಣೆ ಮಾಡ್ತಾ ಇದೆ, ನೀವು ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು, ಪ್ರತಿಯೊಬ್ಬರಿಗೆ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡಬೇಕು, ಪ್ರಾಕ್ಟಿಕಲಲ್ಲಿ ನೀವು ಇರಬೇಕು. ಒಬ್ಬ ಪ್ಲಂಬರ್ನವನಿಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಒಬ್ಬ ಇಂಜಿನಿಯರಿಂಗ್ ಆದ ಪ್ಲಂಬಿಂಗ್ ಕೆಲಸ ಮಾಡಲಿಕ್ಕೆ ಅವನಿಗೆ ಏನಂತ ಗೊತ್ತಿರೋದಿಲ್ಲ, ಅಥವಾ ಕಾರ್ಪೆಂಟ್ರಿ ಕೆಲಸ ಮಾಡಲಿಕ್ಕೆ ಗೊತ್ತಿಲ್ಲ, ಇಲೆಕ್ಟ್ರಿಸಿಟಿನ ಬಗ್ಗೆ ಏನು ಗೊತ್ತಿರೋದಿಲ್ಲ. ಅಂಥ ಪರಿಣಿತಿ ಇರುವವರು ಬೇಕು ಅಂತ ಹೇಳೋ ವಿಚಾರದಲ್ಲಿ ಇದು ನೀವು ಕಲಿಬೇಕಾದ್ರು ಸಿಂಗಾಪುರಿಗೆ ಹೋಗಿ, ಅಥವಾ ದುಬೈಗೆ ಹೋಗಿ, ಅಥವಾ ಬೇರೆ ಕಡೆ ಎಲ್ಲ ಹೋಗಿ, ಅಲ್ಲಿ ಅವರಿಗೆ ಪ್ರಾಥಮಿಕ SLC ಆದ ಕೂಡಲೇ ನೀನು 2 ವರ್ಷ ನೀನು ಇದನ್ನು ಟ್ರೈನಿಂಗ್ ಮಾಡಲೇಬೇಕು. ನಿನಗೆ ಡಿಗ್ರಿ ಕೊಡೋದಿಲ್ಲ, ಈ ಪ್ರಾಕ್ಟಿಕಲ್ ಟ್ರೈನಿಂಗ್ ಇಲ್ಲದ್ರೆ ನಿಮಗೆ ಡಿಗ್ರಿಯೇ ಕೊಡೋದಿಲ್ಲ ಅಂತೇಳಿ ಒಂದು ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಮಾಡುವ ವಿಚಾರದಲ್ಲಿ ನಾನು ಅದನ್ನು ಅಳವಡಿಸಲಿಕ್ಕೆ ನಾನು ಅದರ ಬಗ್ಗೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳುವ ವಿಚಾರ ನಾನು ಹೇಳ್ತಾ ಇದ್ದೇನೆ. ನನ್ನೊಂದು ಇನ್ನೊಂದು ಪ್ರಬಲವಾದ ಒಂದು ರೀತಿಯಲ್ಲಿ ಇಲ್ಲಿ ಮದ್ಯಪಾನ, ಇಲ್ಲಿ ಗಾಂಜಾ ಸೇವನೆ, ಬೇರೆ ಬೇರೆ ಚಟಗಳಲ್ಲಿ ಇದ್ದೇವೆ. ಇವತ್ತು ನಿಮಗೆ ಗೊತ್ತು, ಇವತ್ತು ತಂಬಾಕು ದಿವಸ ಅಂತೇಳಿ ನಿಮಗೆಲ್ಲ ನೋಡಿರ್ಬೋದು. ಸಿಗರೇಟ್ನ 25% ನಮ್ಮ ಇಡೀ ಭಾರತದಲ್ಲಿ ಸಿಗರೇಟ್ ಸೇವನೆಯವರು ಇನ್ನೂ ನಿಲ್ಲಿಲ್ಲ. ತಂಬಾಕು ದಿವಸ ಇವತ್ತು ಮೇ ತಾರೀಕಿನಂದು. ಆದರೆ ಇನ್ನೂ ಕೂಡ ನಾವು ಇದನ್ನು ನೋಡ್ತಾ ಇದ್ದೇವೆ. ಸಿಗರೇಟ್ ಒಟ್ಟಿಗೆ ಎಲ್ಲ ಗಾಂಜಾವನ್ನು ಮೇರಿಸಿಕೊಂಡು ಅದನ್ನು ಸೇರುವಂಥವರಿದ್ದಾರೆ. ಎಷ್ಟು ಆಕ್ಸಿಡೆಂಟ್ ಆಗ್ತಾಯಿದೆ ಇವತ್ತು, ಎಷ್ಟು ಆಕ್ಸಿಡೆಂಟ್ ಆಗ್ತದೆ. ಮಕ್ಕಳು ಸಣ್ಣ ಮಕ್ಕಳು ಕೂಡ ಅಷ್ಟು ಬಲಿಯಾಗ್ತಾ ಇದ್ದಾರೆ. ಅದು ಯಾಕೆಂತ ಹೇಳಿದ್ರೆ ರಸ್ತೆ ಒಳ್ಳೆ ಇದ್ದರೂ ಕೂಡ ಹೈ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ. ಆ ಒಂದು ಗಾಂಜಾ ಸೇವನೆ ಬಗ್ಗೆ ನನಗೆ ತುಂಬ ಕಾಳಜಿ ಇದೆ. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಯಾರಿಗೂ ಆಗಲಿಲ್ಲ. ಯಾಕೆಂದರೆ ಪೊಲೀಸ್ನವರು ಎಷ್ಟು ಮಾಡ್ಬೋದು, ನಮ್ಮ ಮಕ್ಕಳನ್ನು ನಾವು ನೋಡಿಕೊಳ್ಳಿಕ್ಕೆ ನಮಗೆ ಆಗೋದಿಲ್ಲ ಅಂತ ಹೇಳಿದರೆ ಮತ್ತು ಬೇರೆಯವರಿಗೆ. ಆದರೆ ಅದನ್ನು ಸ್ಫೂರ್ತಿದಾಯಕವಾಗಿ ನಾವು ಈಗ ಧರ್ಮಸ್ಥಳದವರು ಮದ್ಯಪಾನದ ವಿರುದ್ಧವಾಗಿ ಇಲ್ಲಿ ಹಲವಾರು ಸಂದರ್ಭದಲ್ಲಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಕೂಡ ಇದರಲ್ಲಿ ಅಂಥ ಒಂದು ವೇದನೆ ನನಗಿದೆ. ಅದನ್ನು ಯುವಕರಲ್ಲಿ ಹೇಳ್ತಾ ಇದ್ದಾರೆ, ನೀವು ದಯಮಾಡಿ ಇದನ್ನು ಬಿಟ್ಬಿಡಿ ಅಂತೇಳೋ ವಿಚಾರದಲ್ಲಿ. ಇನ್ನೊಂದು ನಾನು ಉದಾಹರಣೆ ಹೇಳ್ತೇನೆ. ಎಲ್ಲೂ ಭ್ರಷ್ಟಾಚಾರ ನಡೆಯದಂತೆ ಮಾಡುವಂಥ ಕೆಲಸವನ್ನು ನಾವು ಹೋರಾಟ ಮಾಡಿದವರು ನಾವು ಇಲ್ಲಿ. ಯಾಕಂದರೆ ಯಾವುದೇ ಸಂದರ್ಭದಲ್ಲಿ ಒಂದು ಹೆದರಿಕೆ ಇತ್ತು. ಕೌನ್ಸಿಲಲ್ಲಿ 5 ಮಂದಿ ನಾವು ಮಾತಾಡಿದ ಕೂಡಲೇ ಎಲ್ರಿಗೂ ಹೆದರಿಕೆ. ಏನಾದರೂ ಒಂದು ತಪ್ಪಿದ ಹೆಚ್ಚು ಕಡಿಮೆ ಆದರೆ ಆ ಕೌನ್ಸಿಲಲ್ಲಿ ಮಾತಾಡುವಾಗ ಎಲ್ಲೂ ಕೂಡ ಹೊರಗಡೆ ಇರುವಾಗ ನಮ್ಮಿಂದಾಗಿ ಭ್ರಷ್ಟಾಚಾರ ಒಂದು 50% ಅಥವಾ 60%, 70% ಕಡಿಮೆ ಆಗಿದ್ದಕ್ಕೆ ಅಂತ ಹೇಳಲಿಕ್ಕೆ ನಾವು ನಗರಸಭೆಯಲ್ಲಿ ಹೆಮ್ಮೆ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ, ಎಲ್ಲ ವಿಷಯದಲ್ಲಿ ಕೂಡ, ಇವತ್ತು ಕಾಮಗಾರಿಯಲ್ಲಿ ನಡೆಯುವಾಗ ಕೂಡ ನಾವು ಯಾವುದೇ ರೀತಿಯಲ್ಲಿ ಅಲ್ಲಿ ನಮ್ಮ ಭ್ರಷ್ಟಾಚಾರ ನಡೆಯದಂತೆ ಅಥವಾ ಅಲ್ಲಿ ಯಾವ ರೀತಿಯಲ್ಲಿ ಅನ್ಯಾಯ ಆಗದಂತೆ
ನಮ್ಮ ಏನಿದೆ ಟೆಂಡರಲ್ಲಿ ಎಸ್ಟಿಮೇಟ್ ಹೇಗೆ ಮಾಡಿದೆ ಅದೇ ರೀತಿಯಲ್ಲಿ ಕ್ವಾಲಿಟಿ ವೈಸ್ ನಾವು ನೋಡಿಕೊಂಡು ಬರುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಅದನ್ನು ನಾವು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದೆ ಅಂತ ಹೇಳುವ ವಿಚಾರದಲ್ಲಿ ನಾನಿದ್ದೇನೆ. ಅದೇ ರೀತಿಯಲ್ಲಿ ನಾವು ಎಲ್ಲೂ ಸಂವಿಧಾನ ವಿರುದ್ಧವಾಗಿ ಆಡಳಿತ ಮಾಡಲಿಲ್ಲ, ಸಂವಿಧಾನಬದ್ಧವಾಗಿ ಆಡಳಿತ ಮಾಡಿದ್ದೇವೆ. ಯಾಕಂದರೆ 4 ಸಲ ಈ ಪ್ರದೇಶದಲ್ಲಿ ಇಲ್ಲಿ ಸದಸ್ಯನಾಗಿದ್ದುಕೊಂಡು ಅದೇ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕೂಡ ಸಂವಿಧಾನಬದ್ಧವಾಗಿ ಮಾಡಿದ್ದೇವೆ. ಪ್ರಾಮಾಣಿಕತೆ, ದಕ್ಷತೆ ಮತ್ತು ನೈತಿಕತೆ, ಸೌಹಾರ್ದತೆ, ರಾಣಿ ಅಬ್ಬಕ್ಕನ ಯಶಸ್ಸನ್ನು ಹಿಡ್ಕೊಂಡು ನಾವು ಇಡೀ ಪ್ರದೇಶದಲ್ಲಿ ಇಲ್ಲಿ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರ್ತಾ ಇದ್ದೇವೆ. ಅದನ್ನು ಇನ್ನೂ ಕೂಡ ಮುಂದಕ್ಕೆ ಕೊಂಡುಕೊಂಡು ಹೋಗಬೇಕು. ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಪಕ್ಷದವರು ಇದ್ದುಕೊಂಡು ಅಬ್ಬಕ್ಕಳ ಹೆಸರಲ್ಲಿ ನಾವು ಒಂದು ಸೌಹಾರ್ದವನ್ನು ಮಾಡ್ತಾ ಇದ್ದೇವೆ. ಅದು ನನಗೆ ತುಂಬ ಹೆಮ್ಮೆ ತರುವಂಥ ವಿಚಾರ ಆಗಿದೆ ಅಂತ ಹೇಳ್ಕೊಳ್ಳಿಕ್ಕೆ. ಶಾಂತಿ ಮತ್ತು ಸಾಮರಸ್ಯ ಎಲ್ಲ ಹಂತದಲ್ಲಿ ಇಲ್ಲಿ ಶಾಂತಿಯನ್ನು ಕೆದಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ನೀವು ನೋಡ್ತಾ ಇದ್ದೀರಿ ಮಕ್ಕಳ ಮನಸ್ಸು ಹೇಗೆ ಆಗ್ತಾ ಅಂತೇಳಿ. ಇವತ್ತಿನ ನ್ಯೂಸು, ನಾಳೆ ನ್ಯೂಸು, ಇವತ್ತು ಹೆಲಿಕಾಪ್ಟ್ರಲ್ಲಿ ಬಂದರು, ಪ್ಲೇನಲ್ಲಿ ಬಂದರು, ಅಲ್ಲಿ ಅವರು ಗಂಟೆಗೆ ಚಲನವಲನವನ್ನು ನೋಡ್ತಾ ಇದ್ದಾರೆ. ಇವತ್ತೊಬ್ಬರು IAS ಆಫೀಸರ್ ಹತ್ರ ಒಂದು ಕ್ವಶನ್ ಕೇಳಿದಾರಂತೆ, ಪ್ರಜ್ವಲ್ ರೇವಣ್ಣರವರು ಎಷ್ಟು ಗಂಟೆಗೆ ಇಲ್ಲಿ ಲ್ಯಾಂಡ್ ಆಗಿದ್ರು, ಯಾವ ಸೀಟಲ್ಲಿ ಇದ್ದಾರೆ ಅಂತೇಳಿ ಹೇಳಿ ಅಂತೇಳಿ ಒಂದು ಪ್ರಶ್ನೆಗೆ ಒಂದು ವಾಟ್ಸಪ್ಪಲ್ಲಿ ಬಂದು ನನಗೆ ಹೇಳಿ, ಇಂಥ ಒಂದು ಮಾಹಿತಿಯನ್ನು ಯಾಕೆ ಬಿಚ್ಚಿಸಿರಿ, ಇಡೀ ಜಗತ್ತಿಗೆ ಇದನ್ನು ಪ್ರಸರಿ, ಅವರು ಆರೋಪಿ ಆಗಿದ್ದಾರೆ, ಅದೇನಂತೆ ಕೋರ್ಟ್ ತನಿಖೆ ಆಗ್ತದೆ, ಅದರ ಬಗ್ಗೆ ಯಾಕೆ ನಾವು ಇಷ್ಟು ತಲೆ ಕೆಡಿಸೋದು? ನಮ್ಮ ವಿಚಾರ, ಈ ಪದವೀಧರ ವಿಚಾರ ಯಾರೂ ಇಷ್ಟು ಹಾಕೋದಿಲ್ಲ, ಟಿ ವಿಯಲ್ಲಿ ಹಾಕೋದಿಲ್ಲ, ಅಥವಾ ಅವರ ಸಮಸ್ಯೆ ಹಾಕೋದಿಲ್ಲ. ನಾನು ಹೇಳಿದ ಸಮಸ್ಯೆಯನ್ನು ಯಾರಾದರೂ ಇಷ್ಟವರೆಗೆ ಎತ್ತಿ ತೋರಿಸೋಲ್ಲ. ಇದರ ಬಗ್ಗೆ ನಾನು ಮಾತಾಡಲಿಕ್ಕೆ ಇದಾಗಿದ್ದೇನೆ. ನಾನು ಖಂಡಿತವಾಗಿ ಜಯ ಇದೆ. ಯಾಕಂದರೆ ಈ ಪ್ರದೇಶದಲ್ಲಿ, ಕೂರ್ಗ್ನಲ್ಲಿ ಅಥವಾ ಉಳ್ಳಾಲದಲ್ಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ನಮ್ಮ ಉಡುಪಿಯಲ್ಲಿ ಇಷ್ಟುವರೆಗೆ ಒಂದೇ ಒಂದು ಪದವೀಧರ MLC ಇಲ್ಲಿ ಆಗಲಿಲ್ಲ. ಕಳೆದ 50 ವರ್ಷಗಳಿಂದ ಈ ಪ್ರದೇಶದಿಂದ ಯಾರೂ ಒಬ್ಬರು MLC ಪದವೀಧರ ಕ್ಷೇತ್ರದಿಂದ ಆಗಲಿಲ್ಲ. ಎಲ್ಲ ಶಿವಮೊಗ್ಗದವರೇ ಆದದ್ದು. ಕಳೆದ ವರ್ಷ ಕೂಡ ಶಿವಮೊಗ್ಗ, ಅದರ ಮೊದಲು ಕೂಡ 4 ಬಾರಿ ಶಂಕರಮೂರ್ತಿಯವರು 4 ಬಾರಿ ಆದರೆ, ಅದರ ಮೊದಲು ಕೂಡ ಈ ಸಲ ಈ ಪ್ರದೇಶದವರನ್ನೇ ಆಯ್ಕೆ ಮಾಡಿಕೊಂಡು ನೀವು ಕೊಡಬೇಕಂತ ಹೇಳೋ ವಿಚಾರದಲ್ಲಿ, ಅದಕ್ಕಿಂತ ಹೆಚ್ಚಲಾಗಿ ನಮ್ಮ ಉಳ್ಳಾಲದಲ್ಲಿ, ಅಥವಾ ಮುಂಚೆ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಇತ್ತು, ಇವತ್ತು ಮಂಗಳೂರಲ್ಲಿ ಕೂಡ ಒಬ್ಬರು ಇವತ್ತು MLC ಆಗಲಿಲ್ಲ. ಯಾವುದೇ ಇದರಲ್ಲಿ, ಅಥವಾ MLC ಪದವೀಧರ ಕ್ಷೇತ್ರ ಆಗಲಿ, ಶಿಕ್ಷಣ ಕ್ಷೇತ್ರ ಆಗಲಿ, ಅಥವಾ ಬೇರೆ ಯಾರನ್ನು ಕೂಡ ಆಯ್ಕೆ ಮಾಡಲಿಲ್ಲ ಇಷ್ಟವರೆಗೆ. ಅಂಥ ಒಂದು ಅವಕಾಶ ನನಗೆ ಕೊಡಿ ಅಂತೇಳಿ ನಾನು ಪದವೀಧರ ಕೇಳ್ತಿದ್ದೀನಿ. ಯಾಕಂದೇಳಿ ಇಲ್ಲಿ ಹಲವಾರು ಸಮಸ್ಯೆಗಳಿದೆ. ಸಮುದ್ರ ಕೊರತೆ ಬಗ್ಗೆ ಸಮಸ್ಯೆ ಇದೆ, ಇಲ್ಲಿ ಯಾವುದೇ ವಿಷಯದಲ್ಲಿ ಒಳಚರಂಡಿ ಬಗ್ಗೆ ಸಮಸ್ಯೆ ಇದೆ, ಅಥವಾ ಇಡೀ ಕರ್ನಾಟಕದಲ್ಲಿರುವ ಎಲ್ಲ ಸಮಸ್ಯೆಗಳು ಎತ್ತಿ ತೋರಿಸುವಂಥ ಆ ಧೈರ್ಯ, ಆ ಶಕ್ತಿ, ನನಗೆ ಉತ್ಸಾಹ ನನಗೆ ಉಂಟಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ದಯಮಾಡಿ ನನ್ನ ಹೆಸರು 4ನೇ ಸ್ಥಾನದಲ್ಲಿದೆ. ನನ್ನ ಹೆಸರು ದಿನಕರ ಉಳ್ಳಾಲ್. ಪ್ರಾಶಸ್ತ್ಯಮತವಾಗಿ 1 ಹಾಕಿ. ಇಲ್ಲಿ ದಯಮಾಡಿ ಎಲ್ಲರೂ ತಪ್ಪು ಮಾಡ್ತಾ ಇದ್ದಾರೆ. ನೀವು 1 ಹಾಕಿ ಮತ್ತೊಬ್ಬರಿಗೆ 1 ಹಾಕಿದರೆ ಇನ್ವ್ಯಾಲಿಡ್ ಆಗ್ತದೆ, ಅದು ಆಗೋದಿಲ್ಲ. ನೀವು ಒಬ್ಬರಿಗೆ ಹಾಕಿದ್ರಂತೆ ಮತ್ತೊಬ್ಬರಿಗೆ 2 ಹಾಕಬೇಕು, 2 ಹಾಕಿದ್ರೆ ಮತ್ತೊಬ್ಬರಿಗೆ 3 ಹಾಕಬೇಕು, ಮತ್ತೊಬ್ಬರಿಗೆ 4 ಹಾಕಬೇಕು. ಹಾಗೆ 10 ಮಂದಿ ನಿಂತಿದ್ದೇವೆ. ನನ್ನ ಸ್ಥಾನ 4ರಲ್ಲಿದೆ. ನಾವು 4ರಲ್ಲಿರುವಾಗ ದಯಮಾಡಿ ಎಲ್ಲರೂ ಅದಕ್ಕೆ 1 ಅಂತೇಳಿ ಹಾಕಿ. ಎಲ್ಲೂ ಸೀಲು ಗೀಲು ಏನಿಲ್ಲ, ಪಕ್ಷದ ಚಿಹ್ನೆ ಇಲ್ಲ, ಹೆಸರು ಮಾತ್ರ ಇರ್ತದೆ. 2 ಪಕ್ಷಗಳ ಮಾತ್ರ ಹೆಸರು ಇರ್ತದೆ, ಬೇರೆ ಎಲ್ಲೂ ಸೀಲು ಇರೋದಿಲ್ಲ. ನೀವು 1 ಪ್ರಾಶಸ್ತ್ಯ ಮತವನ್ನು ಹಾಕಿ ಅಂತ ಹೇಳ್ಕೊಂಡು ನನ್ನ ಈ ವಿಶೇಷವಾಗಿ ನಾನು ಮೊದಲೇ ನಿಮ್ಮನ್ನು ಸ್ವಾಗತಿಸಬೇಕು. ಆದರೆ ಕಡೆಯವಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ, ಪತ್ರಿಕಾ ಮಾಧ್ಯಮ ಉಳ್ಳಾಲದವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಇದು ಮೊದಲು ಕೂಡ ಇದನ್ನು ನೀವು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ಇಡೀ ಉಡುಪಿ ಅಲ್ಲ, ನೀವು ಕೂರ್ಗಲ್ಲ, ಅಥವಾ ಶಿವಮೊಗ್ಗ ಅಲ್ಲ, ಚಿಕ್ಕಮಗಳೂರಲ್ಲ, ದಾವಣಗೆರೆ ಅಲ್ಲ, ಇಡೀ ಕರ್ನಾಟಕಕ್ಕೆ ಇದು ಮಾಡಿ. ಯಾಕಂತೇಳಿದರೆ ಒಂದು ಪಕ್ಷೇತರವಾಗಿ ನಿಲ್ಲುವಾಗ ಆ ಧೈರ್ಯ ತೋರಿಸುವಂಥ ಶಕ್ತಿ ನನಗೆ ಕೊಟ್ಟಿದೆ ಅಂತ ಹೇಳುವ ವಿಚಾರದಲ್ಲಿ ನಮ್ಮ ಇಲ್ಲಿಯ ಹತ್ತಿರದ ಎಲ್ಲ ದೇವಾರುಗಳು ನಮಗೆ ಇದ್ದಾರೆ. ನಮ್ಮ ಸೈಯದ್ ಮದನಿ ಆಗಲಿ, ರಾಣಿ ಅಬ್ಬಕ್ಕಾಗಲಿ, ಭಗವತಿ ಆಗಲಿ, ಇವತ್ತು ಕೊರಗ ಜನ ಆಗಲಿ, ಎಲ್ಲರೂ ಕೂಡ ನನಗೆ ಶಕ್ತಿ ತುಂಬಲಿ. ಅಥವಾ ನನ್ನ ವಿಶೇಷವಾಗಿ ನನ್ನ ಪದವೀಧರರ ಮತದಾರರು ನನಗೆ ಶಕ್ತಿ ಕೊಡ್ತಾರೆ ಅಂತ ಹೇಳುವ ವಿಚಾರದಲ್ಲಿ ಹೇಳ್ತಾ ನನ್ನ ಈ ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯಗೊಳಿಸ್ತೀನಿ. ಬಂದವರಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ, ಸ್ವಾಗತವನ್ನು ಸಹ ನಾನು ಕೊಡ್ತೇನೆ. ಅಲ್ಲ, ಅದು ನನ್ನ ಭಾವಚಿತ್ರದಲ್ಲಿ ಈ ಭಾವಚಿತ್ರದಲ್ಲಿ ಅದು ಶಾಲೆ ಹಾಕಿದ್ದು ನನಗೆ ಅನಧಿಕೃತ. ಈಗ ನಿಮಗೆ ಹಾಕಿದ್ದು ಯಾಕಂತ ಹೇಳಿದರೆ ಇದು ಫೋಟೋ ಬರೋದು ನನ್ನ ಇದರಲ್ಲಿ ಯಾವುದು ಎಲೆಕ್ಷನ್ನಲ್ಲಿ. ಆ ಶಾಲೆ ಹಾಕಿದ್ದು ಪ್ಯಾಂಪ್ಲೆಟಲ್ಲಿ ಮಾತ್ರ. ಅದು ಕಪ್ಪು ಶಾಲೆ ಹಾಕಿದ್ದು ಒಂದು ಕಪ್ಪು ಉದ್ದೇಶ ಏನಂತ ಹೇಳಿದರೆ, ಒಂದು ರೀತಿಯಲ್ಲಿ ಎಲ್ಲರೂ ಕಪ್ಪು ಶಾಲೆ ಹಾಕೋದು ಅಂತ ಹೇಳಿದರೆ ಒಂದು ರೀತಿಯಲ್ಲಿ ನಮಗೆ ದ್ವೇಷ ಅಲ್ಲ, ನೋವಾದಾಗ ನಾವು ಹಾಕ್ತಾಯಿದ್ದೇವೆ. ಆ ಒಂದು ನೋವ ಸಂದರ್ಭದಲ್ಲಿ ಆಗ್ತದೆ. ನೀವು ಗೋವಾಕ್ಕೆ ಹೋಗಿ ಯಾರ ತೀರಿ ಹೋದರೆ 1 ವರ್ಷ ಅವರು ಕಪ್ಪು ಇದು ಹಾಕ್ತಾರೆ, ಕ್ರಿಶ್ಚಿಯನ್ಸ್ನವರು, ವಿಶೇಷವಾಗಿ ಕ್ರಿಶ್ಚಿಯನ್ಸ್ನವರು. ಆ ರೀತಿಯಲ್ಲಿ ಒಂದು ನೋವಾದಾಗ ನಾವು ಒಂದು ರೀತಿಯಲ್ಲಿ ಇದಾಗ್ತದೆ. ಅಂಥ ನೋವು ನಮಗೆ ಆಗಿದೆ ಅಂತ ಹೇಳೋ ವಿಷಯದಲ್ಲಿ ನನಗೆ ಆಗಿದೆ. ಅದಕ್ಕೆ ಕಪ್ಪು ಶಾಲೆ ಅದನ್ನು ನಾನು ಬಿಡಲಿಲ್ಲ. ಈಗ ಸಹ ನಾಳೆ ಕಪ್ಪು ಶಾಲನ್ನು ಹಾಕ್ತಾ ಉಂಟು. ಯಾಕೆಂದರೆ ಅಂಥ ಒಂದು ಇದರಲ್ಲಿ ಆಗಿದೆ, ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ತೋರಿಸಲಿಕ್ಕೆ ಜನತೆಗೆ ನಾನು ಕಪ್ಪು ಶಾಲೆ ಹಾಕಿದ್ದು. ಅದನ್ನು ಬಿಡಲಿಲ್ಲ, ಯಾವಾಗಲೂ ಹಾಕ್ತಾ ಇದ್ದೇನೆ. ಆ ನೋವನ್ನು ಶಮನ ಮಾಡಲಿಕ್ಕೆ ಯಾರಿಂದಲೂ ಆಗಲಿಲ್ಲ. ಆ ರೀತಿಯಲ್ಲಿ ನಾನು ಕಪ್ಪು ಶಾಲೆ ಹಾಕಿದ್ದೆ.
ನೋಡಿ, ಇದು 82 ಸಾವಿರ ಮತದಾರರಿದ್ದಾರೆ. 80,000 ಲೀಸ್ಟ್ ನನಗೆ ಇತ್ತು. ನಾನು 82,000 ಮತದಾರರಿದ್ದಾರೆ. ನಾನು ಅದು ಹೇಳಿದ್ದೇನೆ 82,000 ಅಂತೇಳಿ. ಅದು ಡಿಸೆಂಬರ್ವರೆಗೆ 78,000 ಇತ್ತು. ಪುನಃ 3,000 ಎಕ್ಸ್ಟ್ರಾ ಆಗಿದೆ, 3-4,000 ಯಾವಾಗ ಮೊನ್ನೆ ಏಪ್ರಿಲ್ ತಿಂಗಳಲ್ಲಿ. ಈಗ 82,000 ಇದ್ದಾರೆ. ಇದನ್ನು ಒಟ್ಟಿಗೆ ಇರೋದು 16 ಲಕ್ಷ ಇದ್ದಾರೆ. ಆದರೆ ಮತದಾರರ ರಿಜಿಸ್ಟ್ರೇಷನ್ ಮಾಡಿದ್ದು ಹೌದು ಇಲ್ಲ. ಅದು ಏನಾಗ್ತದೆ ಅಂತೇಳಿ, ನೀವು ನಿಮ್ಮ ಅಡ್ರೆಸ್ ಕೊಡೋದು ಮನೆ ಅಡ್ರೆಸ್. ಈಗ ನೀವು ಇಲ್ಲಿ ಟೀಚರ್ ಆಗಿದ್ರು ಕೂಡ ನಿಮ್ಮ ಅಡ್ರೆಸ್ ಕೊಡೋದು, ನಿಮ್ಮ ಆಧಾರ್ ಕಾರ್ಡಲ್ಲಿ ಏನುಂಟು ಅದ್ರ ಕೊಡೋದು. ನಿಮ್ಮ ಇಲ್ಲಿ ಸ್ಥಾನ ಎಲ್ಲಿ ನಿಮ್ಮ ಹುಟ್ಟಿದ ಸ್ಥಳದಲ್ಲಿ ಆಧಾರ್ ಕಾರ್ಡ್ ಇದ್ದರೆ ಅಲ್ಲಿ ಶಿಫ್ಟ್ ಆಗ್ತಾರೆ, ಅಲ್ಲಿ ಓಟ್ ಅಲ್ಲಿ ಆಗ್ತದೆ. ಇಲ್ಲಿ ನೀವು ಕೆಲಸ ಮಾಡ್ತಿದ್ರೆ ನಿಮ್ಮ ಓಟ್ ನಿಮ್ಮ ಮನೆ ಹತ್ರ ಇರ್ತದೆ. ಏನು ಯಾವುದು? ಹೌದು, ಅವರಿಗೆ ಈಗ ಎಲ್ಲ IT ಇಂಡಸ್ಟ್ರಿಯಲ್ಲಿ ಕಡಿಮೆ ಇದಾಗ್ತಾ ಇದೆ. ಒಂದು ರೀತಿಯಲ್ಲಿ ಅದು ಒಂದು ಇದು ಇರ್ತದೆ. ಯಾಕಂದರೆ ಅವರಿಗೆ ಇಲ್ಲಿ ವರ್ಕೌಟ್ ಆಗೋದಿಲ್ಲ ಅಂತ ಹೇಳೋ ವಿಚಾರದಲ್ಲಿದೆ. ಅದು ನ್ಯೂಸ್ ಅನಧಿಕೃತ ಆದರೂ ಸಹ ಅದು ಅಧಿಕೃತ ಆಗಿದೆ. ಅಲ್ಲಿ ಮತ್ತು ನಮ್ಮಂಥವ್ರಿಗೆ ಯಾರಿಗೆ ಸಿಗ್ತದೆ ಅಲ್ಲಿ ಯಾರಿಗೆ ನಮ್ಮವ್ರು ಯಾರು ಇಲ್ಲಿ ಯಾರಾದರೂ ಒಬ್ಬರನ್ನು ಗುರುತಿಸಿ ನೋಡು. ಅಲ್ಲಿ ಯಾರಾದ್ರು ನಮ್ಮ ಇಲ್ಲಿ ಅವರು ಹೈ ಸ್ಟ್ಯಾಂಡರ್ಡ್ಸ್ನಲ್ಲಿ ಅವರ ಯಾರಿಗಾದರೆ ನೀವು ಹೋಗಿ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಹೋದರೆ ಅವ್ರು ಯಾರಿಗೆ ಕೆಲಸಕ್ಕೆ ಕೊಡೋದಿಲ್ಲ. ಅವ್ರು ಅಂಥ ಒಂದು ಟ್ರೈನಿಂಗ್ ಮೈಸೂರಲ್ಲಿ ಮಾಡಿಕೊಂಡು ಬಂದು ಮಾತ್ರ ಕೊಡಬೇಕು ಅಷ್ಟಲ್ಲದೆ ಇಲ್ಲಿ ಇಲ್ಲ. ಅದು ಒಂದು ರೀತಿಯಲ್ಲಿ ಸತ್ಯ ಕೂಡ. ಯಾಕೆಂದರೆ IT ಇಂಡಸ್ಟ್ರಿ ಎಲ್ಲ ಕಡೆಯಲ್ಲಿ ಸಹ ಡೌನ್ ಆಗ್ತಾ ಬರ್ತದೆ ಈಗ. ನೋಡಿ, ಇಲ್ಲಿ ಈ ಸಮಸ್ಯೆ ಏನಂತ ಹೇಳಿದರೆ, ಮೇಜರ್ 2 ಪಕ್ಷ ಇದೆ ಇಲ್ಲಿ. ಒಂದು ಪಕ್ಷ BJP ಪಕ್ಷ, ಒಂದು ಪಕ್ಷ ಕಾಂಗ್ರೆಸ್ನಲ್ಲಿ ಅವರು ಬಂಡಾಯವಾಗಿ ಅಭ್ಯರ್ಥಿ ಆಗಿದ್ದಾರೆ ದಿನೇಶ್ ರವರು. ಅವರು ಕಳೆದ ಬಾರಿಯಲ್ಲಿ ಚುನಾವಣೆ ನಿಂತವರು. ಅವರು ಈ ಸಲ ಒಂದು 20,000 10,000 ತೆಗಿತಾರೆ ಗ್ಯಾರಂಟಿ. ಏಕೆಂದರೆ ಅದೇ ರೀತಿಯಲ್ಲಿ BJPಯಲ್ಲಿ ಸಹ ಬಂಡಾಯವಾಗಿ ಇವತ್ತು ಪೇಪರ್ನ ನೀವು ನೋಡ್ತಾ ಇದ್ದೀರಿ, ಬಂಡಾಯ ಅಭ್ಯರ್ಥಿ ರಘುಪತಿ ಭಟ್ ಅವರು ನಿಂತಿದ್ದಾರೆ. ಈ ಓಟ್ ಸ್ಪ್ಲಿಟ್ ಆಗುವಾಗ ಒಂದು ಪದವೀಧರರು ನಾವು ಹೇಳ್ತೇವೆ, ಅವರು ಜ್ಞಾನ ಇರುವವರು, ಕರಾವಳಿ ಪ್ರದೇಶದವರು ಮತ್ತು ಉಡುಪಿಯವರೆಲ್ಲ ಕರಾವಳಿಯವರು ಜ್ಞಾನ ಇರುವಂಥ ಅವ್ರು ಥಿಂಕ್ ಮಾಡ್ತಾರೆ ಯಾರಿಗೆ ಕೊಟ್ಟರೆ ಒಳ್ಳೆ ಆಗ್ತದೆ ಅಂತೇಳಿ. ಇಲ್ಲಿ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಯಾರಿಗೂ ಸಹ ನಮಗೆ ಈ ವಿನ್ ಆಗಬೇಕಾದ್ರೆ 50% ಮೆಜಾರಿಟಿ ಬೇಕು. ಇವತ್ತು 40,000 ವೋಟ್ ಆಗಿದ್ದರೆ ನಿಮಗೆ 20,000 ಬೇಕೇ ಬೇಕು, ಇಲ್ಲದೆ ಅವು ವಿನ್ ಆಗೋದಿಲ್ಲ. ಆ ರೀತಿಯಲ್ಲಿ ಅರ್ಧ ನೀವು ಹೈಯೆಸ್ಟ್ ಬಂದವನಿಗೆ ಕೊಡುವಂಥ ವಿಚಾರ ಅಲ್ಲ ಇಲ್ಲಿ. ಇವತ್ತು 40,000 ವೋಟ್ ಆದರೆ ನಿಮಗೆ 16 ಸಿಕ್ಕಿದೆ, ಮತ್ತೊಬ್ಬರಿಗೆ 12,000 ಸಿಕ್ಕಿದೆ, ಅಥವಾ ಹಾಗೆ ಅಲ್ಲ. ಅದು ನಿಮಗೆ 20,000 ಬರಲೇಬೇಕು. ಅದನ್ನೇ 2ನೇ ಪ್ರಾಶಸ್ತ್ಯ 3ನೇ ಪ್ರಾಶಸ್ತ್ಯ ಮಾಡಿ ತೆಗೆದುಕೊಂಡು ಹೋಗ್ತಾರೆ. ಅಂಥ ಸನ್ನಿವೇಶದಲ್ಲಿ ನಾನು ಎಲ್ಲರನ್ನೂ ಸಂಪರ್ಕ ಮಾಡಿದ್ದೇನೆ ಇದೇ ಅಪೀಲ್ ಮೂಲಕ. ನನಗೆ ಒಂದು ಭರವಸೆ ಉಂಟು, ಅವರ ವಿರುದ್ಧವಾಗಿ ಎಲ್ಲಿ ಪಕ್ಷದ ಧೋರಣೆಯನ್ನು ಹೇಳಿದ್ದಾರೆ. ಅವರಿಗೆ ಅವರು ಬೈಯೋದು, ಇವರು ಬೈಯೋದು. ನಿನ್ನೆ ನಾನು ಪೇಪರಲ್ಲಿ ನೋಡಿದ್ದೇನೆ, ಯಾರ್ದು ನೀವೆಲ್ಲ ಹೋಗಿರಬೇಕು ನಮ್ಮ ಈಶ್ವರಪ್ಪನವರ ಇದಕ್ಕೆ. ಅವರು ಖುದ್ದಾಗಿ ಹೇಳ್ತಾ ಇದ್ದಾರೆ, ಸರ್ಜಿ ಅವರು ಅಲ್ಲಿ ಮದ್ಯಪಾನ ಕೂಡಿಸಿ ಎಲ್ಲರಿಗೆ ಹಣ ಕೊಟ್ಟು ಮಾಡ್ತಾ ಇದ್ದಾರೆ. ಇದು ಅವರ ಪ್ರೆಸ್ ಸ್ಟೇಟ್ಮೆಂಟ್ ಅಲ್ಲ. ಮತ್ತೊಬ್ಬರು ಹೇಳ್ತಾರೆ ಅಲ್ಲಿ ದುಡ್ಡು ಕೊಡ್ತಾರೆ, ಅವರಿಗೆ ಹಾಗೆ ಹಣ ಕೊಡ್ತಾರೆ ಅಂತೇಳಿ. ನಾನು ಆ ರೀತಿಯಲ್ಲಿ ಎಲ್ಲಿ ಹೇಳಿಲ್ಲ. ನಾನು ದುಡ್ಡು ಕೊಡಲಿಕ್ಕೆ ಹೋಗೋದು ಸಹ ಇಲ್ಲ, ನನಗೆ ಹತ್ರ ಇಲ್ಲ ಸಹ ಇಲ್ಲ. ಆ ರೀತಿಯಲ್ಲಿ ನಾವು ಪ್ರಚಾರ ಮಾಡಲಿಕ್ಕೆ ಹೋಗಿದರೆ ಯಾವ ಎಲೆಕ್ಷನ್ ಕೂಡ ನಿಲ್ಬೋದು. ಜಾತಿ ಲೆಕ್ಕದಲ್ಲಿ ಹೇಳ್ತಾ ಇದ್ದಾರೆ, ಅವರು ಲಿಂಗಾಯತರು ಅಂತೇಳಿ ಎಲ್ಲ ಇದೆ. ಶಿವಮೊಗ್ಗದ ಎಲ್ಲರೂ ನಿಂತವರು ಎಲ್ಲ ಲಿಂಗಾಯತರು. ಹಾಗಾದರೆ ನಮಗೆ ಓಟಿಗೆ ರೈಟ್ ಇಲ್ವಾ? ಹಾಗಾದರೆ ಅಂಥ ವಿಷಯದಲ್ಲಿ ಆಗಬಾರ್ದು. ನನ್ನ ಜಾತಿ ಲೆಕ್ಕದಲ್ಲಿ ಹಾಕಲಿಲ್ಲ. ಅವರು ಹೇಳ್ಕೊಂಡು ಹೋಗ್ತಾರೆ, ಸ್ವಾಮೀಜಿಗಳ ಫೋಟೋ ಹಾಕಿಕೊಂಡು ಓಟ್ ಕೇಳ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವ ಅಲ್ಲ. ಇದನ್ನು ಎಲ್ಲಿ ಸಿಗಬೇಕಾಗಿತ್ತು. ನನ್ನ ಒಂದು ವಾಯ್ಸ್ ಎಲ್ಲ ಕಡೆ ಹೋಗಲಿ, ನನಗೆ ಓಟು ಸಿಗುವ ಪ್ರಶ್ನೆ ಅದಲ್ಲ. ಈ ರೀತಿಯಲ್ಲಿ ಆಗಬಾರ್ದು. ಸಂವಿಧಾನಬದ್ಧವಾಗಿ ನಾವು ಹೋರಾಡುವ, ಅದೇ ರೀತಿಯಲ್ಲಿ ನಾನಿದ್ದೇನೆ. ಹೌದು, ದಾವಣಗೆರೆ. ನಾನು 5 ಜಿಲ್ಲೆಗೆ ಒಂದು ಸಲ ಫುಲ್ಲು ತಿರುಗಿದ್ದೇನೆ. ಮತ್ತು ಈ 82,000 ಮಂದಿಗೆ ಇದು ಮನವಿಯನ್ನು ಅಪೀಲ್ ಕಳಿಸಿಕೊಟ್ಟಿದ್ದೇನೆ ಪೋಸ್ಟಲ್ಲಿ. ಅದಕ್ಕೆ ಸಾಧಾರಣ 6 ಲಕ್ಷ ರೂಪಾಯಿ ಆಗಿದೆ. ಆದರೆ ಒಂದು ನನ್ನ ಇದಂತೇಳಿದರೆ ಈ ಅಡ್ರೆಸ್ ಕೆಲವು ಸಲ ಸರಿ ಇರೋದಿಲ್ಲ. ಅದು ಒಂದು 10,000 ಹಿಂದೆ ಬಂದಿದೆ. ಖಂಡಿತವಾಗಿ 72,000 ಮಂದಿಗೆ ಇದು ಮುಟ್ಟಿದೆ, ನನ್ನ ಅಪೀಲ್ ಮುಟ್ಟಿದೆ. ಅವರು ಎಷ್ಟು ಮಂದಿ ಇದಾಗ್ತಾರೆ ಅದು ನಾನು ಒಂದೇ ಸಲ ಕಳಿಸಿದ್ದು. ಬೇರೆಯವರೆಲ್ಲ ಕಳಿಸುವಾಗ ಇಷ್ಟಿಷ್ಟು ಬುಕ್ಲೆಟ್ ಆಗಿ, ಇಷ್ಟಿಷ್ಟು ದೊಡ್ಡ ದೊಡ್ಡ ಪುಸ್ತಕ ಆಗಿ ಎಲ್ಲ ಕಳಿಸಿಕೊಡ್ತಾ ಇದ್ದಾರೆ. ನನ್ನಿಂದ ಅಷ್ಟು ಸಾಧ್ಯ ಆಗಲಿಲ್ಲ, ನಾನು ಮಾಡಲಿಕ್ಕೆ ಸಹ ಹೋಗಲಿಲ್ಲ. ಇನ್ನೂ ಕೂಡ ಕಳಿಸಿಕೊಡ್ತಾ ಇದ್ದಾರೆ. ನಿನ್ನೆ ಕೂಡ ಬಂದೆ, ಇನ್ನು ನಾಳೆ ಸಹ ಬರ್ಬೋದು. ನನ್ನದು ಆಗಲಿಲ್ಲ. ಆದರೆ ಮತದಾರರಿಗೆ ಮುಟ್ಟಿಸುವಂಥ ಕೆಲಸ ತಾವು ಮಾಡಿದರೆ ಖಂಡಿತವಾಗಿ ನನಗೆ ಖಂಡಿತವಾಗಿ ನನ್ನ ಜಯ ಸಾಗಿದೆ. ಈ ಪರಿಸ್ಥಿತಿಯಲ್ಲಿ, ಬೇರೆ ಪರಿಸ್ಥಿತಿ ನಾನು ಹೇಳ್ತಿರ್ಲಿಲ್ಲ. ಈ ವಿಭಾಗ ಆಗುವಂಥ ಪರಿಸ್ಥಿತಿ ಇರುವಾಗ, ಪಕ್ಷದಲ್ಲಿ ವಿಭಾಗ ಆಗುವಂಥ ಬಂಡಾಯ ಆಗಿರುವಾಗ ಖಂಡಿತವಾಗಿ ನನಗೆ ಸಾಧ್ಯ ಉಂಟಂತ ಹೇಳುವ ವಿಚಾರದಲ್ಲಿ ಇದ್ದೇನೆ. ಅದರಲ್ಲಿ 100% ಹೇಳ್ತೇನೆ. ನಾನು ಹಾಕಲಿಲ್ಲ ಎಲ್ಲೂ ಪಕ್ಷ ನಾಯಕರ ಫೋಟೋ. ಪಕ್ಷೇತರ ಹಾಕಬಾರ್ದು. ಪಕ್ಷೇತರ ಹಾಕಿದ್ದಾರೆ ಫೋಟೋ. ಈಗ ನೀವು ರಘುಪತಿ ಭಟ್ ಅವರ ಫೋಟೋ ಹಾಕಿ ನೋಡಿ ಅಂತೆ. ಅವರಲ್ಲಿ ಅಲ್ಲಿ ಮೋದಿಯವರ ಫೋಟೋ ಇದೆ.
ಯಾಕೆ ಹಾಕ್ತಾರೆ ಅವರು? ಮೋದಿಯವರನ್ನು ಹಾಕ್ತಾರೆ. ಪಕ್ಷೇತರ ಆಗಿದ್ದ ಧೈರ್ಯ ಇದೆ, ನನ್ನಾಗಿ ಇಲ್ಲಿ ಫೋಟೋ ಹಾಕಬಾರ್ದು. ಅವರು ಮೋದಿಯವರ ಫೋಟೋ ಹಾಕಿದ್ದಾರೆ, ದಿನೇಶ್ ಅವರು ಫೋಟೋ ಹಾಕಿದ್ದಾರೆ, ಎಲ್ಲ ಅವ್ರ ಪಕ್ಷದವರದ್ದು. ಪಕ್ಷೇತರ ನಿಂತ ಕೂಡಲೇ ಯಾಕೆ ಫೋಟೋ ಹಾಕಬೇಕು? ಹಾಕಬಾರ್ದಲ್ಲ, ಅದು ಕಾನೂನಿನ ವಿರುದ್ಧವಾಗಿರ್ತದೆ. ಪಕ್ಷ ಬಿಟ್ಟರೆ ಅವರು ಉಚ್ಚಾಟನೆ ಮಾಡಿದಾರಲ್ಲ, ಅವ್ರನ್ನು ಪಕ್ಷ ಬಿಡಲಿಲ್ಲ ಅಂತ ಹೇಳೋ ವಿಚಾರ ಏಕೆ? ನೀವು ಪಕ್ಷದ ವಿರುದ್ಧವಾಗಿ ಹೋರಾಟ ಆಗುವಾಗ ಅವರು ಉಚ್ಚಾಟನೆ ಮಾಡಿದ್ದಾರೆ, ಅವರನ್ನು ಹೇಗೆ ಫೋಟೋ ಹಾಕ್ತಾರೆ ಯಾರ್ದು ಕೂಡ? ನನಗೆ ಮೋದಿಯ ಶಕ್ತಿ ಅಂತ ಹೇಳಲಿಕ್ಕೆ ಆಗ್ತದಾ? ನನಗೆ ಪದವೀಧರ ಶಕ್ತಿ ಆಗಬೇಕು. ಮೋದಿಯ ಶಕ್ತಿಯನ್ನು ಆಗಿ ನಾನು ಇದೆ ಅಂತೇಳಿ ಇಲ್ಲ ಇರಲಿಕ್ಕಿಲ್ಲ. ಪಕ್ಷೇತರರಾಗಿ ಇರಬಾರ್ದು. ನೀವು ಪಕ್ಷದಿಂದ ಉಚ್ಚಾಟನೆ ಆದ ಅಂತ ಒಬ್ಬ ಪಕ್ಷದ ನಾಯಕನ ಫೋಟೋ ಹಾಕಿ ನೀವು ಓಟ್ ಕೇಳಬಾರ್ದು. ಅದು ಉಂಟು ಹಾಗೆ ಸಂವಿಧಾನದಲ್ಲಿ. ನೀವು ಹಾಕಿದ್ರೆ ಎಲ್ಲರೂ ಹಾಕ್ಬೋದಲ್ಲ, ಅದಿಲ್ಲ, ಹಾಗೆಲ್ಲ. ಪಕ್ಷದ ನಾಯಕನನ್ನು ಪ್ರಧಾನಮಂತ್ರಿಯರ ಫೋಟೋ ಹಾಕಿಕೊಂಡು ನೀವು ಓಟ್ ಕೇಳೋದು ತಪ್ಪು. ಅದು ಅದರ ಬಗ್ಗೆ ಯಾರು ಚಾಲೆಂಜ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಆಯ್ತು, ಇಲೆಕ್ಷನ್ ನಾಡ್ದು ಆಗ್ತದೆ, ಎಲ್ಲ ಸುಮ್ಮನೆ ಇರ್ತಾರಂತೆ. ಇವರು ಕೂಡ ಹಾಕಿದ್ದಾರೆ, ಈಶ್ವರಪ್ಪನವರು MP ಎಲೆಕ್ಷನ್ಗೆ ಮೋದಿಯವರ ಎದುರು ಹಾಕಿಕೊಂಡು ಇದು ಮಾಡ್ತಾರೆ, ನನ್ನ ನಾಯಕ ಮೋದಿ ಅಂತೇಳಿ. ಇದು ಯಾವ ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಇದ್ದೇವೆ? ಒಂದೋ ಬಿಡಬೇಕು, ಧೈರ್ಯ ಇದ್ದರೆ ಆಯ್ತು ಬಿಡಿ, ಹಾಗೆ ಆಗಬೇಕು, ನನ್ನ ಹಾಗೆ ಆಗಬೇಕು. ನಾನು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ, ನಾನೇನು ಇದಾಗಲಿಲ್ಲ. ನಾನು ಪಕ್ಷದ ನಿಯತ್ತಾಗಿ ಇವತ್ತು ನನ್ನ ವಿಚಾರ ಮಾಡಬೇಕಿತ್ತು. ಇವತ್ತು ನಾನು 6 ತಿಂಗಳು ಮೊದಲೇ ರಾಜೀನಾಮೆ ಕೊಟ್ಟಿದ್ದೇನೆ ಅಂದರೆ ಆ ನಿಯತ್ತು ನಂತರ ಉಂಟು. ಪಕ್ಷದ ಸಂವಿಧಾನ ನನಗೆ ಗೊತ್ತುಂಟು. ಆದ್ದರಿಂದ ನನ್ನ ವಿನಂತಿ ಏನಂತ ಹೇಳಿದರೆ, ಈ ಉಳ್ಳಾಲಕ್ಕೆ ಒಂದು MLC ಅನ್ನು ಕೊಡುವಂಥ ಒಂದು ನೀವು ಮಾಡಬೇಕು. ಯಾಕಂದರೆ ನನ್ನ ಏನು ಶಕ್ತಿ ಇದೆ, ಮಾತಾಡೋ ಶಕ್ತಿ ನಾನು ಮಾಡಿದ್ದೇನೆ, ನೀವು ಮಾಡಬೇಕು. ಉಳ್ಳಾಲಕ್ಕೆ ಅಥವಾ ಕರಾವಳಿ ಪ್ರದೇಶಕ್ಕೆ ಒಂದು MLC, ಕೂರ್ಗಿಗೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಡೆ ಆಗಲಿ, ಉಡುಪಿಗೆ ಆಗಲಿ, ಇಷ್ಟುವರೆಗೆ ಒಂದೇ ಒಂದು ಪದವೀಧರ ಕ್ಷೇತ್ರದಲ್ಲಿ MLC ಆಗಲಿಲ್ಲ. ಅದನ್ನು ಮಾಡಿಸ್ಕೊಡ್ಬೇಕು. ಆ ಶಕ್ತಿ ನಿಮ್ಮಲ್ಲಿ ಉಂಟು, ನನ್ನಲ್ಲಿ ಕೂಡ. ಅದನ್ನು ಮುಟ್ಟಿಸುವಂಥ ವ್ಯವಸ್ಥೆ ನೀವು ಮಾಡಬೇಕು. ಇಷ್ಟು ಹೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ, ಸ್ವಾಗತ ಕೋರಿ ಮಾತಾಡ್ತೀನಿ.